ಯುದ್ಧದ ಸಂದರ್ಭದಲ್ಲಿ ಬಂಗಾರದ ಬೆಲೆ ಇಳಿಕೆಯಾಗಿದೆ. ಇಡೀ ಜಗತ್ತು ಸಮರದ ಬೆಂಕಿ ಕುಲುಮೆಯಲ್ಲಿ ಬೇಯ್ತಾ ಇದೆ. ಒಂದು ಕಡೆ ರಷ್ಯಾ ಯುಕ್ರೇನ್ ವಾರ್ ಬಳಿಕ ನಿರಂತರವಾಗಿ ಬೆಲೆ ಏರಿಕೆ ಆಗ್ತಿರೋದಿಲ್ಲಿ, ಆದರೆ ಇಸ್ರೇಲ್ ಇರಾನ್ ವಾರ್ನ ವೇಳೆಯಲ್ಲಿ ಇಳಿಕೆಯಾಯಿತು ಯಾಕೆ? ಎಲ್ಲರೂ ಪ್ರಶ್ನೆ ಇದ್ದೇನೆ, ಅದೇನ್ರಿ ವಾರ್ ಟೈಮಲ್ಲಿ ಚಿನ್ನ ಜಾಸ್ತಿ ಆಗಿಬಿಡ್ಬೇಕಲ್ಲ, ಯಾಕೆ ಇದು ಇಳಿತಾ ಇದೆ, ಯಾಕೆ ಬೀಳ್ತಾ ಇದೆ ಅಂತ ಪ್ರಶ್ನೆ ಇದೆ ಇಲ್ಲಿ. ಯುದ್ಧದ ವೇಳೆ ಚಿನ್ನ ಸುರಕ್ಷಿತ ಹೂಡಿಕೆ ತಾಣ ಹೌದು, ಆದರೆ ಈಗ ಸೇಫು ಚಿನ್ನ ಸೇಫ್ 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 ಅಂತಿದ್ರಲ್ಲ, ಅದೇ ಬೇಡ ಅಂತ ಜನ ಯಾಕೆ ಮಾಡ್ತಾ ಇದ್ದಾರೆ? ಬೆಲೆ ಇಳಿಕೆಗೆ ಇರ್ತಕ್ಕಂಥ ನಿಜವಾದ ಕಾರಣಗಳೇನು ನೋಡಿ. ಜಾಗತಿಕವಾಗಿ ಡಾಲರ್ ಮೌಲ್ಯ ಏರಿಕೆ ಆಗ್ತಾ ಇದೆ. ಇಡೀ ವಿಶ್ವದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ದಿನೇ ದಿನೇ ಡಾಲರ್ ಬಲ ಆಗ್ತಾ ಇದೆ. ಇಲ್ಲಿ ಡಾಲರ್ ಮೌಲ್ಯ ಹೆಚ್ಚಿದಾಗ ಚಿನ್ನದ ದರ ಇಳಿಕೆ ಆಗುವುದು ಕಾಮನ್. ಅಮೆರಿಕದ ಫೆಡರಲ್ ಬ್ಯಾಂಕ್ ಏನಾದರೂ ಮಾಡಿ ಬಡ್ಡಿ ಇಳಿಸ್ತಾರೋ ಬಡ್ಡಿ ಏರಿಸ್ತಾರೋ, ಈ ಟೈಮಲ್ಲಿ ಡಾಲರ್ನ ವ್ಯಾಲ್ಯೂ ಜಾಸ್ತಿ ಮಾಡಿದ್ರು ಅಂದರೆ ಸಾಕು, ಇಮ್ಮಿಡಿಯೇಟ್ ಆಗಿ ಚಿನ್ನ ಮಾಡ್ತಾರೆ, ಡಾಲರ್ ಕೊಂಡ್ಕೊಂಡ್ಬಿಡ್ತಾರೆ. ಇನ್ನೂ ಜಾಸ್ತಿ ಆಗುತ್ತೆ. ಅವಾಗ ಡಾಲರ್ಗೆ ನನ್ನ ಬಳಿ ಇರ್ತಕ್ಕಂಥ ಡಾಲರ್ಗೆ ಸಪೋಸ್ ಇವತ್ತಿಗೆ $1.93 ಅಂತ ಅಂದ್ಕೊಳ್ಳಿ, $93 ಚಿಲ್ಲರೆ ಇದೆ ಅಂತ ಅಂದ್ಕೊಳ್ಳಿ. ಇದು ನಾನು ಕೊಂಡ್ಕೊಳ್ತೀನಿ, ಒಂದು $10 ಕೊಂಡ್ಕೊಳ್ತೀನಿ, $930 ಕೊಟ್ಬಿಟ್ಟು $1000 ಕೊಟ್ಬಿಟ್ಟು ಒಂದು $10-15 ನಾನು ಕೊಂಡ್ಕೊಳ್ತೀನಿ ಅಂತ ಅಂದ್ಕೊಳ್ಳಿ. ಇದು ಕೊಂಡುಕೊಂಡಾಗ ನಾಳೆ ದಿನ ಡಾಲರ್ ಬೆಲೆ ಜಾಸ್ತಿ ಆಯಿತು, $1 $100 ಆಯಿತು ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ನನಗೆ ಲಾಭ ಆಗುತ್ತೆ ಅದು ಅಂತ ಇಮ್ಮಿಡಿಯೇಟ್ ಲಾಭ ಬಂದ್ಬಿಡುತ್ತೆ. ಸೊ ಚಿನ್ನ ಇಟ್ಕೊಂಡಿರ್ತಾರಲ್ಲ ಇವರು, ಆ ಚಿನ್ನವನ್ನು ಮಾರಿ ಡಾಲರ್ ಕೊಂಡ್ಕೊಂಡ್ಬಿಡ್ತಾರೆ. ಅವಾಗ ನೆಕ್ಸ್ಟ್ ಡಾಲರ್ ಲಾಭ ಬರುತ್ತಲ್ಲ, ಚಿನ್ನ ಹೇಗಿದ್ರು ಬೀಳ್ತಾ ಇರುತ್ತಲ್ಲ, ಆಮೇಲೆ ಚಿನ್ನ ಕೊಂಡ್ಕೊಂಡ್ರೆ ಆಯಿತು ಅಂತ. ಸೊ ಅಮೆರಿಕದ ಫೆಡರಲ್ ರಿಸರ್ವ್ ಬಿಗಿ ನಿಲುವುಗಳಿದೆ ಇಲ್ಲಿ. ಬಡ್ಡಿ ದರ ಇಳಿಸಬೇಕು ಅಂತ ಹೇಳಿ ನಿರಾಕರಿಸಿರೋದು ಫೆಡರಲ್ ಬ್ಯಾಂಕ್. ಬಡ್ಡಿ ದರ ನಾನು ಇಳಿಸಲ್ಲ, ಬಡ್ಡಿ ದರ ಇಳಿಸಿದಾಗ ಏನಾಗುತ್ತೆ, ಡಾಲರ್ನ ಸಪ್ಲೈ ಜಾಸ್ತಿ ಆಗಿಬಿಡುತ್ತೆ, ಹರಿವು ಜಾಸ್ತಿ ಆಗುತ್ತೆ. ಹರಿವು ಜಾಸ್ತಿ ಆದಾಗ ಏನಾಗುತ್ತೆ, ಅಗೇನ್ ಇನ್ಫ್ಲೇಷನ್ನು, ಅಗೇನ್ ಡಾಲರ್ ವ್ಯಾಲ್ಯೂವನ್ನು ಕಳ್ಕೊಳ್ಳುತ್ತೆ. ನಾನು ಇಳಿಸಲ್ಲ, ನಾನು ಗಟ್ಟಿಯಾಗಿದ್ದೀನಿ, ನನ್ನ ಡಾಲರ್ ಗಟ್ಟಿಯಾಗಿದೆ ಅಂದಾಗ ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಬಡ್ಡಿ ಹೆಚ್ಚಿದಾಗ ಚಿನ್ನ ಬಿಟ್ಟು ಸರ್ಕಾರಿ ಗವರ್ನಮೆಂಟ್ನ ಬಾಂಡ್ಗಳ ಕಡೆಗೆ ಜನರ ಚಿತ್ತ ಇರುತ್ತೆ. ಕಳೆದ ವರ್ಷ ಚಿನ್ನ 70% ಲಾಭ ತಂದು ಕೊಟ್ಟಿದ್ದು ಹೌದು. ಈಗ ಬೆಲೆ ಇಳಿದಾಗ ಯಾವ ಲಾಭ ಇತ್ತಲ್ಲ ಅದನ್ನು ನಗದು ಮಾಡ್ಕೊಳ್ಳೋಣ, ನಾನು ಎನ್ಕ್ಯಾಶ್ ಮಾಡ್ಕೊಳ್ಳೋಣ ಲಾಭವನ್ನು ಅಂತೇಳಿ ಜನ ಮುಂದಾಗ್ತಾ ಇದ್ದಾರೆ. 70% ಲಾಭ ಬಂದು ನಾನು ಸುಮ್ಮನೆ ಇದ್ರೆ ಹೇಗೆ, ಇನ್ನೂ ಬಿದ್ದು ಹೋಗ್ಬಿಟ್ರೆ ನನ್ನ ಲಾಭಾಂಶ ಕಡಿಮೆ ಆಗುತ್ತಲ್ಲ, ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಣ ಅಂತೇಳಿ ಜನ ಒಂದು ಕಡೆ ಮುಂದಾಗ್ತಾ ಇದ್ದಾರೆ. ಜನ ತಮ್ಮ ಬಳಿ ಇರ್ತಕ್ಕಂಥ ಚಿನ್ನವನ್ನು ಮಾರಾಟ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಇದು ಚಿನ್ನದ ಮಾರ್ಕೆಟ್ನ ಕರೆಕ್ಷನ್ ಅಂತಲೂ ಕೂಡ ಕರೀಬಹುದು. ಏರಿದ್ದೆಲ್ಲ ಇಳಿಲೇಬೇಕು ಅಂತ ಮಾರ್ಕೆಟಲ್ಲಿ ನಿಮ್ಮದು ಹಾರ್ಟ್ ಬೀಟ್ ಥರ ಅದು, ಈ ಮೇಲೆ ಕೆಳಗೆ ಆಗ್ತಾನೇ ಇರಬೇಕದು. ಒಂದೇ ಫ್ಲ್ಯಾಟ್ ಲೈನ್ ಇದ್ದರೆ ಪೇಷಂಟ್ ಸತ್ತೋಗ್ಬಿಡ್ತಾನೆ, ಪೇಷಂಟ್ ಸತ್ತಿದ್ದರಿಂದ ಡಿಕ್ಲೇರ್ ಮಾಡಿಬಿಡ್ತಾರೆ. ಸೊ ಷೇರು ಮಾರುಕಟ್ಟೆ ಯುದ್ಧದ ಭೀತಿ ಕಾರಣದಿಂದಾಗಿ ಕುಸಿತ ಆಗಿದೆ. ಈ ನಷ್ಟ ಸರಿದೂಗಿಸಲು ಮತ್ತು ನಗದು ಕೊರತೆ ನೀಗಿಸಲು ಯತ್ನ ಮಾಡಲಾಗ್ತಾ ಇದೆ. ತಮ್ಮ ಬಳಿ ಇರ್ತಕ್ಕಂಥ ಚಿನ್ನವನ್ನು ಮಾರಾಟ ಮಾಡ್ತಿರೋದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ. ಮುಂದೆ ಏನಾಗುತ್ತೆ, ತಜ್ಞರ ಪ್ರಕಾರ 1 ಲಕ್ಷಕ್ಕಿಂತ ಕೆಳಗಡೆ ಇಳಿದು ಬಿಡುತ್ತಾ ಚಿನ್ನ ಅಂತ ಹೇಳಿದ್ರೆ ಬಹಳ ಕಡಿಮೆ, ಅಷ್ಟು ಇಳಿಯಲಾರದು, ಅಷ್ಟೊಂದು ಮರ್ಯಾದೆ ಚಿನ್ನ ಕಳ್ಕೊಳ್ಳಲ್ಲ ಅಂತ. ಸೊ $1,20,000 ಕೆಳಗಡೆ ಇಳಿಕೆ ಆಗಲ್ಲ ಈ ವರ್ಷದ. ಇನ್ನೊಂದು ಹೇಳ್ತಾರೆ, ಗೋಲ್ಡ್ ಯಾವಾಗಲೂ ಚಾಂಪಿಯನ್ ಅಂತ, ಆ್ಯಂಡ್ ಚಾಂಪಿಯನ್ ಲವ್ಸ್ ಗೋಲ್ಡ್ ಅಂತ. ಎಲ್ಲ ಚಾಂಪಿಯನ್ಗಳು ಇಷ್ಟಪಡುವುದು ಬಂಗಾರವನ್ನೇ, ಬಂಗಾರ ಎಲ್ಲ ಕಾಲದಲ್ಲೂ ಚಾಂಪಿಯನ್ನೇ ಅಂತ. ಈ ವರ್ಷದ ಅಂತ್ಯಕ್ಕೆ 2 ಲಕ್ಷದ ಗಡಿ ಮುಟ್ಟಿದೆ. ಗೋಲ್ಡ್ಮನ್ ಸ್ಯಾಕ್ಸ್ ಇರಬೇಕು ರಿಪೋರ್ಟ್ ಕೊಟ್ಟಿರೋದು, 2 ಲಕ್ಷದ ಗಡಿ ಮುಟ್ಟುತ್ತದು. ದೀಪಾವಳಿ ವೇಳೆಗೆ 2 ಲಕ್ಷದ ಗಡಿ ಸನಿಹಕ್ಕದು ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. ಅತಿಯಾಗಿ ಬೆಲೆ ಏರಿಕೆಯಾದಾಗ ಬೆಲೆ ಸ್ಥಿರಗೊಳ್ಳಲು ಇಳಿಕೆ ಅಗತ್ಯ ಇರುತ್ತೆ. ಭಾರತದಲ್ಲಿ 1.6 ಲಕ್ಷ ದಾಟಿದಾಗ ಆಭರಣಗಳ ಬೇಡಿಕೆ ಕುಸಿತ ಆಗಿದೆ. ಈಗಲೂ ಕೂಡ ಚಿನ್ನದ ಬೆಲೆ ತಾತ್ಕಾಲಿಕ ಇಳಿಕೆ ಮಾತ್ರ. ಇದು ದೀರ್ಘಕಾಲದ ಹೂಡಿಕೆಗೆ ಚಿನ್ನವೇ ಸುರಕ್ಷಿತ ಅಂತ ಅಭಿಪ್ರಾಯ ವ್ಯಕ್ತವಾಗಿದೆ.